ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲಿಗೆ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಬುಧ ಇರತಕ್ಕಂಥದ್ದು, ವೃಷಭ ರಾಶಿಯಲ್ಲಿ ರವಿ, ಗುರು, ಶುಕ್ರ, ಮಿಥುನ ರಾಶಿಯಲ್ಲಿ ಮಾಂದಿ ಉದಯಾಗಿದೆ, ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು, ವೃಶ್ಚಿಕ ರಾಶಿಯಲ್ಲಿ ಚಂದ್ರನ ಸಂಚಾರ ಇದೆ, ಇನ್ನು ಕುಂಭ ರಾಶಿಯಲ್ಲಿ ಶನೈಶ್ಚರ, ಮೀನ ರಾಶಿಯಲ್ಲಿ ಕುಜ ಹಾಗೂ ರಾಹು ಇರತಕ್ಕಂಥದ್ದು ನೋಡ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಮೇಲೆ ಈ ಗ್ರಹಗಳು ಯಾವ ರೀತಿಯ ಪ್ರಭಾವ ಬೀರುತ್ತವೆ, ಏನು ಫಲವನ್ನು ತಂದುಕೊಡುತ್ತವೆ ಗಮನಿಸೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ರಾಶಿಯಿಂದ ತೃತೀಯದ ಮಾಂದಿ ಇದು ಸ್ವಲ್ಪ ಭಯವನ್ನು ಉಂಟು ಮಾಡುತ್ತೆ. ಹೀಗಾಗಿ ಸ್ವಲ್ಪ ಭಯದ ವಾತಾವರಣ, ಸಹೋದರರಲ್ಲಿ ಭಯ, ಸೇವಕರಲ್ಲಿ, ಸಹಾಯಕರಲ್ಲಿ ಎಲ್ಲೋ ದುಡ್ಡಿಟ್ಟಿರ್ತೀರ, ಇನ್ನೇನೋ ಒಂದು ನಂಬಿಕೆಯಿಂದ ಒಡವೆನೋ ಮತ್ತೊಂದು ಇಟ್ಟಿರ್ತೀರ, ಇರುತ್ತಾ ಇಲ್ವಾ ಅಂತಕ್ಕಂಥ ಭಯ. ಅವರು ಕೆಲವೊಮ್ಮೆ ಪ್ರಾಮಾಣಿಕರಾಗಿರಬಹುದು, ಆದರೆ ಭಯ ನಿಮ್ಮನ್ನು ಕಾಡುತ್ತೆ. ಜೊತೆಗೆ ದಿವಸ ಸ್ವಲ್ಪ ಗಂಟಲ ಬಾಧೆ ಸೂಚಿಸ್ತಾ ಇದೆ. ಇನ್ನು ಕೆಲಸದಲ್ಲಿ ಸ್ವಲ್ಪ ನಿಧಾನಗತಿಯ ಕೆಲಸ ಇದೆ ಈ ದಿವಸ. ಎಷ್ಟು ಸ್ಪೀಡಾಗಿ ಮುಗಿಸೋಣ ಅಂದರೆ ಆಗೋದಿಲ್ಲ, ಅದು ಸ್ವಲ್ಪ ನಿಧಾನಗತಿ ಸೂಚಿಸ್ತಾ ಇದೆ. ಇನ್ನು ಜೊತೆಗೆ ಸ್ತ್ರೀಯರಿಗೆ ಸ್ವಲ್ಪ ಸಂಕಟ, ವ್ಯಥೆ, ಏನೋ ಒಂದು ನಷ್ಟತೆಯನ್ನು ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರು. ಪ್ರಾರ್ಥನೆಗೆ ದಿವಸ ತಪ್ಪದೆ ಆಂಜನೇಯನ ಸ್ಮರಣೆ ಮಾಡಿ. ವೃಷಭ ರಾಶಿಯವರಿಗೆ ಈ ದಿವಸ ನೋಡಿ, ಆಹಾರ ವ್ಯತ್ಯಾಸ ಇದೆ ಪ್ರಧಾನವಾಗಿ. ಈ ಬ್ಯಾಂಕುಗಳಲ್ಲಿ ಕೆಲಸ ಮಾಡುವಂಥ ಅವ್ರಿಗೆ, ಅದರಲ್ಲೂ ಕ್ಯಾಶ್ ಹ್ಯಾಂಡಲ್ ಮಾಡೋರಿಗೆ ತುಂಬ ಹುಷಾರಾಗಿರಬೇಕು. ಈ ದಿವಸ ವ್ಯತ್ಯಾಸ ಮಾಡ್ಕೊಂಡ್ಬಿಡೋ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಟ್ಯೂಷನ್ಸಲ್ಲಿ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಕಠಿಣತೆ ಇದೆ. ಓದು ಅರ್ಥ ಆಗಲ್ಲ, ಅವ್ರು ಬಿಡೋದಿಲ್ಲ, ಅಂಥದ್ದು ಒಂದು ಸಮಸ್ಯೆ ಎದುರಾಗುತ್ತೆ. ಈ ದಿವಸ ಸ್ವಲ್ಪ ಕ್ಲಿಷ್ಟವಾಗಿದೆ. ಈ ದಿವಸ ಕೆಲಸಗಾರರಿಗೆ, ವೃತ್ತಿಯಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಹಾಗೆ ಹೆಚ್ಚಿನ ಶ್ರಮ ಇದನ್ನು ಸೂಚಿಸ್ತಾ ಇದೆ. ಟೆನ್ಷನ್ ಮಾಡ್ಕೊಳ್ಳೋದು, ವಿಪರೀತವಾದ ಒತ್ತಡ ಉಂಟಾಗುತ್ತೆ ಕೆಲಸದಲ್ಲಿ. ಇದೆಲ್ಲದರ ನಿವಾರಣೆಗೆ ಈ ದಿವಸ ನೋಡಿ, ಅಮ್ಮನವರಿಗೆ ಒಂದು ಕ್ಷೀರಾಭಿಷೇಕ ಮಾಡಿಸಿ, ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ನೋಡಿ, ಸ್ತ್ರೀಯರಿಗೆ ಸ್ವಲ್ಪ ಸಾಲದ ಬಾಧೆ ಹೆಚ್ಚಾಗುತ್ತೆ. ಜೊತೆಗೆ ಕೆಲಸದಲ್ಲಿ ಪರಿಶ್ರಮ ಇದೆ. ಏನಾಗುತ್ತೆ, ಇನ್ನೊಬ್ಬರ ಕೆಲಸವನ್ನು ನೀವೇ ಮಾಡಿಕೊಡ್ಬೇಕಾದ ಪರಿಸ್ಥಿತಿ ಬಂದುಬಿಡುತ್ತೆ. ನಿಮ್ಮ ಕೆಲಸ ಅಲ್ಲದೆ ಇನ್ನೊಂದೂ ಮತ್ತೇನೋ ಆ್ಯಡ್ ಆಗುತ್ತೆ ಅದಕ್ಕೆ. ಇನ್ನು ಜೊತೆಗೆ ಈ ದಿವಸ ಸ್ವಲ್ಪ ತಲೆನೋವು, ತಲೆಭಾರ ಇದೆ, ಶಿರೋಬಾಧೆ ಸ್ವಲ್ಪ ವೀಕಾಗಿದೆ ಈ ದಿವಸ. ಪ್ರಾರ್ಥನೆಗೆ ಏನಪ್ಪ ಮಾಡೋದು, ಈ ದಿವಸ ಧನ್ವಂತರಿ ಸ್ಮರಣೆ ಮಾಡಿ. ಧನ್ವಂತರಿ ಸ್ಮರಣೆಯಿಂದ ಮಾನಸಿಕ, ದೈಹಿಕ ಎರಡೂ ಬಲ ಬರುತ್ತೆ. ಇನ್ನು ಕರ್ಕಟಕ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಲಾಭ ಕಾಣಲಿಕ್ಕೆ ಅವಕಾಶ ಇದೆ, ಚೆನ್ನಾಗಿದೆ. ಈ ದಿವಸ ಮಕ್ಕಳಿಂದ ಒಳ್ಳೆಯ ಸಮಾಧಾನ ಸಿಗುತ್ತೆ. ಅವರ ಸಹಕಾರ ಇದೆಯಲ್ಲ, ಅದೇ ನಿಮಗೆ ಒಂದು ದೊಡ್ಡ ರಿಲೀಫ್ ತಂದುಕೊಡುತ್ತೆ. ಮತ್ತು ಜೊತೆಗೆ ಈ ದಿವಸ ನೀವು ಯಾವುದಾದ್ರೂ ಹೊಸ ಯೋಜನೆಗಳು, ಅಂದರೆ ಹೊಸ ಪ್ಲ್ಯಾನ್ಸ್ ಏನಿದೆ ಅದಕ್ಕೆ ನೀವು ಒಂದು ತೊಡಗ್ತೀರ, ಆ ಕಡೆಗೆ ಒಂದು ಮುಖ ಮಾಡತಕ್ಕಂಥದ್ದು, ಅಥವಾ ಅದನ್ನು ಅಂಗೀಕರಿಸೋದು ಅಂತೀವಲ್ಲ, ಅಗ್ರಿ ಮಾಡೋದು, ಆ ಥರದ್ದು ಅನುಕೂಲ ಇದೆ, ಚೆನ್ನಾಗಿದೆ. ಇನ್ನು ಈ ದಿವಸ ಸ್ವಲ್ಪ ಬೆರಳು, ಕಾಲು ಬಾಧೆ ಸೂಚಿಸ್ತಾ ಇದೆ, ಹುಷಾರಾಗಿ ಓಡಾಡಿ. ಈ ದಿವಸ ಪ್ರಾರ್ಥನೆಗೆ ಅಮ್ಮನವರ ಸ್ಮರಣೆ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಇನ್ನು ಸಿಂಹರಾಶಿಯವರಿಗೆ ಲಾಭದಾಯಕವಾಗಿದೆ. ಕೃಷಿಕರಿಗೆ ಬಹಳ ಮುಖ್ಯವಾಗಿ ತುಂಬ ಚೆನ್ನಾಗಿದೆ. ಈ ಜೌಗು ಪ್ರದೇಶ ಅಂತೀವಲ್ಲ, ಅಂಥ ಕಡೆ ವಾಸ ಮಾಡೋರಿಗೆ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿದೆ. ಈ ತೋಟಗಾರಿಕೆ ಮಾಡ್ತಾ ಇರ್ತಕ್ಕಂಥವ್ರು ಅವರಿಗೆ ತುಂಬ ಚೆನ್ನಾಗಿದೆ. ನೀರಿನ ಆಶ್ರಯದಲ್ಲಿ ಕೆಲಸ ಮಾಡೋರು, ಸಮುದ್ರ ತೀರಗಳಲ್ಲಿ ಇರ್ತಕ್ಕಂಥವ್ರು ಅಥವಾ ನದಿ ತೀರಗಳಲ್ಲಿ ಇರ್ತಕ್ಕಂಥವ್ರು, ಮತ್ಸ್ಯೋದ್ಯಮ ಅಂತೀವಲ್ಲ, ಅಲ್ಲಿ ಕೆಲಸ ಮಾಡೋರಿಗೆ ತುಂಬ ಉತ್ಕೃಷ್ಟವಾದ ಲಾಭ ಕಾಣಲಿಕ್ಕೆ ಅವಕಾಶ ಇದೆ, ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ ಇದೆ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ನೋಡಿ, ಈಶ್ವರನ ಸನ್ನಿಧಾನಕ್ಕೆ ಬಿಲ್ವಾರ್ಚನೆ ಮಾಡಿಸಿ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ. ಈ ಯಾವುದೇ ಆತಂಕಗಳಿರೋದಿಲ್ಲ, ನಿರಾತಂಕವಾಗಿರ್ತೀರ. ಕೆಲಸದಲ್ಲಿ ಸ್ವಲ್ಪ ಕಠಿಣತೆ ಇದೆ, ಕೆಲಸದಲ್ಲಿ ತೊಡಕುಗಳು, ಕಠಿಣತೆ ಇದನ್ನು ಸೂಚಿಸ್ತಾ ಇದೆ. ಇದರ ನಿವಾರಣೆಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನುಳಿದ 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ. ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.